ಪಾಪಿ ಪಾಕಿಸ್ತಾನಕ್ಕೆ ನ್ಯೂಕ್ಲಿಯರ್ ನೆಲೆಯದ್ದೇ ಟೆನ್ಷನ್. ಕದನ ವಿರಾಮ ಒಪ್ಪಂದದ ಹಿಂದಿದೆಯಾ ವಿನಾಶದ ಭಯ? ಪಾಕಿಸ್ತಾನದ ಒಂದು ದಾಳಿಗೆ ಭಾರತ 100 ಪಟ್ಟು ಅಟ್ಯಾಕ್ ಮಾಡಿ ಉಗ್ರ ರಾಷ್ಟ್ರಕ್ಕೆ ನಡುಕ ಹುಟ್ಟಿಸಿದೆ. ಪಾಕ್ ಏರ್ಬೇಸ್ಗಳನ್ನು ಗುರಿಯಾಗಿಸಿ ನಡೆಸಿದ ದಾಳಿಯಲ್ಲಿ 11ಕ್ಕೂ ಹೆಚ್ಚು ಪಾಕ್ ವಾಯುನೆಲೆ ಛಿದ್ರವಾಗಿದೆ. ಪಸ್ರೋರ್, ಚುನಿಯನ್, ಸರ್ಗೋದಾಮ, ರಹೀಮ್ ಯಾರ್ ಖಾನ್, ನೂರ್ ಖಾನ್ ಏರ್ಫೀಲ್ಡ್ ಧ್ವಂಸ ಮಾಡಿತ್ತು. ಸರ್ಗೋದ ವಾಯುನೆಲೆ ಧ್ವಂಸ ಬೆನ್ನಲ್ಲೇ ಕಂಗಾಲು. ಸರ್ಗೋದ ವಾಯುನೆಲೆ ಇಸ್ಲಾಮಾಬಾದ್ಗೆ ಹತ್ತಿರದಲ್ಲಿದೆ. ಈ ವಾಯುನೆಲೆಯ ಸಮೀಪದಲ್ಲೇ ಕಿರಾನ ಪರ್ವತ ಇದೆ. ಈ ಬೆಟ್ಟದಲ್ಲಿ ಬರುವ ಬಂಕರುಗಳಲ್ಲಿನ ಪಾಕ್ನ ಪರಮಾಣು ಲ್ಯಾಬ್, ಪರಮಾಣು ಬಾಂಬ್, ಕ್ಷಿಪಣಿ ಹಾಗೂ F-16 ಫೈಟರ್ಗಳ ನೆಲೆ ಇದೆ ಎನ್ನಲಾಗ್ತಿದೆ. Sargodha airfield. Remember, this is one of the important airfields. ಸರ್ಗೋದ ವಾಯುನೆಲೆ ಮೇಲೆ ಭಾರತದ ಕ್ಷಿಪಣಿಗಳು ನಿಖರ ದಾಳಿ ನಡೆಸಿದಾಗ ಕಂಗಾಲಾಗಿ ಹೋಗಿದ್ದು ಪಾಕ್. ಭಾರತ ಸರ್ಗೋದ ಬಳಿ ಇರುವ ಕಿರಾನ ಏರ್ಬೇಸ್ ಮೇಲೆ ದಾಳಿ ಮಾಡಿದ್ಯಾ ಅಂತ ಏರ್ ಮಾರ್ಷಲ್ ಅವರನ್ನೇ ಕೇಳಿದಾಗ ಅವರು ಹೇಳಿದ್ದು ಇಷ್ಟು. We hit a site called Kirana Hills, which is supposed to be the nuclear storage facility. And there is a lot of rumors about Sargodha. There are foreign analysts who've mentioned that the Sargodha attack led to certain leaks. Is there a confirmation that we actually hit Kirana Hills, or we were careful of not to do any such thing? Thank you. Thank you for telling us that Kirana Hill houses some nuclear installation. We did not know about it. Okay. And we've not hit Kirana Hills, whatever is there. Okay. I did not brief in my briefing yesterday. Thank you. ವಾಯುಪಡೆಯಂತೂ ಕಿರಾನ ಬೆಟ್ಟದ ಮೇಲೆ ದಾಳಿ ನಡೆದ ವಿಷಯವನ್ನು ಅಲ್ಲೆಗಳೆದಿದೆ. ಅಲ್ಲಿ ಪರಮಾಣು ಸ್ಥಾವರಗಳು ಇವೆ ಎಂಬ ಮಾಹಿತಿ ನಮಗೆ ಗೊತ್ತಿಲ್ಲ ಎಂದು ಅಧಿಕೃತವಾಗಿ ತಿಳಿಸಿದೆ. ಆದರೆ ಮೇ 9ರ ರಾತ್ರಿಯ ವಾಯುದಾಳಿ ನಂತರ ನಡೆದ ಕೆಲವು ವಿದ್ಯಮಾನಗಳು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸರ್ಗೋದ ವಾಯುದಾಳಿಯ ನಂತರ ಅಂದರೆ ಮೇ 10ರಂದು ಬೆಳಗ್ಗೆ ಪಾಕ್ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿ ಸಭೆ ಕರೆಯುತ್ತೆ. ಸಭೆ ಕರೆದ ಕೂಡಲೇ ಅಮೆರಿಕ ಅಲರ್ಟ್ ಆಗುತ್ತೆ, ಪಾಕಿಸ್ತಾನಕ್ಕೆ ಕಾಲ್ ಮಾಡುತ್ತೆ. ಕೂಡಲೇ ಯೂ ಟರ್ನ್ ಹೊಡೆದ ಶಹಬಾಜ್ ಶರೀಫ್, ನಾನು ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿ ಸಭೆ ಕರೆದೇ ಇಲ್ಲ ಅಂತ ಹೇಳಿದ್ದಾರೆ. ಇದಾದ ನಂತರ ಅದೇ ದಿನ ಮಧ್ಯಾಹ್ನ 3 ಗಂಟೆಗೆ ಪಾಕ್ ಡಿಜಿಎಂಒ ಅಬ್ದುಲ್ ಕಾಶಿಫ್ ಭಾರತದ ಡಿಜಿಎಂಒ ರಾಜೀವ್ ಗಾಯ್ಗೆ ಹಾಟ್ಲೈನ್ ಮೂಲಕ ಸಂಪರ್ಕಿಸ್ತಾರೆ. ಇದಾದ ಬಳಿಕ ಸಂಜೆ ಹೊತ್ತಿಗೆ ಭಾರತ ಮತ್ತು ಪಾಕ್ ನಡುವೆ ಕದನ ವಿರಾಮ ಜಾರಿಗೆ ಬರುತ್ತೆ. ಇದು ಸರ್ಗೋದ ದಾಳಿ ನಂತರ ನಡೆದ ಘಟನಾವಳಿಗಳ ವಿವರ. ಪಾಕ್ಗೆ ಎಚ್ಚರಿಕೆ ಸಂದೇಶ ನೀಡಿತ್ತ ಭಾರತ? ಪಾಕ್ ನ್ಯೂಕ್ಲಿಯರ್ ಬಾಂಬ್ ಸ್ಥಾವರಗಳ ಸಮೀಪ ಕ್ಷಿಪಣಿ ದಾಳಿ ನಡೆದಿತ್ತ? ಅದು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಸಂದೇಶ ಆಗಿತ್ತ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ. ಅಧಿಕೃತವಾಗಿ ಯಾರು ಕೂಡ ದೃಢಪಡಿಸ್ತಾ ಇಲ್ಲ. ಆದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಬಗ್ಗೆ ಬಹುದೊಡ್ಡ ಚರ್ಚೆ ಆಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕ್ ಪಾಪಿಗಳ ವಿರುದ್ಧ ಭಾರತೀಯ ಸೇನೆ ರಣಾರ್ಭಟವನ್ನೇ ಶುರು ಮಾಡಿತ್ತು. ಉಗ್ರರ ನೆಲೆಗಳ ಹುಡುಕಿ ಹುಟ್ಟಡಗಿಸಿತ್ತು. ಆದರೆ ಆಪರೇಷನ್ ಸಿಂಧೂರ ಸಕ್ಸಸ್ಗೆ ಸಹಕಾರಿ ಆಗಿದ್ದು ಯಾರು ಗೊತ್ತಾ? ಈ ಸ್ಟೋರಿ ನೋಡಿ. ಆಪರೇಷನ್ ಸಿಂಧೂರ ಯಶಸ್ವಿ ಹಿಂದೆ ಇಸ್ರೋ. ದೇಶದ ಗಡಿಗಳ ಮೇಲೆ ಉಪಗ್ರಹದ ಕಣ್ಣು. ಪಾಕ್ ಪೋಷಕರ ಉಗ್ರರನ್ನ ಸದೆಬಡಿಯಲು ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಯಶಸ್ವಿ ಹಿಂದೆ ಇಸ್ರೋ ಪಾತ್ರ ಪ್ರಮುಖವಾಗಿತ್ತು ಎಂಬುದು ಮತ್ತೊಂದು ಹೆಮ್ಮೆಯ ಸಂಗತಿ. ಬದ್ಧ ವೈರಿಯ ಹೆಡೆಮೂರಿ ಕಟ್ಟಲು ಇಂಡಿಯನ್ ಆರ್ಮಿಗೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ನೆರವಾಗಿದೆ. ಪಾಕಿಸ್ತಾನದ ಉಗ್ರರ ನೆಲೆಗಳನ್ನ ಗುರುತಿಸಿ ತೋರಿಸೋದ್ರಲ್ಲಿ ಇಸ್ರೋ ಶ್ರಮವು ಅಡಗಿದೆ. ಯಾವುದೇ ದೇಶ ಒಂದು
ಡಿಫೆನ್ಸ್ ಅಂತ ನೋಡಿದ್ರೆ ಇಲ್ಲ ಸರ್ವೆಲೆನ್ಸ್ ಅಂತ ನೋಡಿದ್ರೆ ಪ್ರೊಟೆಕ್ಷನ್ ಅಂತ ನೋಡಿದ್ರೆ ಸ್ಯಾಟಲೈಟ್ಗಳನ್ನ ಬಳಕೆ ಮಾಡಬೇಕಾಗತ್ತೆ. ಯಾಕೆಂದರೆ ಅದು ಅಡ್ವಾನ್ಸ್ ತಂತ್ರಜ್ಞಾನ ಅನ್ನೋದು ಎಲ್ರಿಗೂ ತಿಳಿದಿರುವಂಥ ವಿಷಯ. ಅದೇ ರೀತಿಯಾಗಿ ಭಾರತ ದೇಶದಲ್ಲಿ ಕೂಡ ಸಾಕಷ್ಟು ಸ್ಯಾಟಲೈಟ್ಗಳು ಮತ್ತು ಸ್ಯಾಟಲೈಟ್ ರಾಕೆಟ್ಗಳು ಈ ಒಂದು ಏನು ನಮ್ಮ ದೇಶದ ಪ್ರೊಟೆಕ್ಷನ್ಗೋಸ್ಕರ ಏನು ನಿಂತ್ಕೊಂಡಿದೆ ಅದರಲ್ಲಿ ಡೆಫಿನೆಟಾಗಿ ಕಾಂಟ್ರಿಬ್ಯೂಟ್ ಮಾಡಿರಲೇಬೇಕು, ಮಾಡಿದೆ ಅನ್ನೋ ಒಂದು ಸತ್ಯವನ್ನು ನಾವು ಒಪ್ಕೊಳ್ಬೇಕಾಗತ್ತೆ. ಪಾಕಿಸ್ತಾನದ ಮೇಲೆ ಇಸ್ರೋ ಹದ್ದಿನ ಕಣ್ಣಿಟ್ಟಿದ್ದು ಉಗ್ರರ ನೆಲೆಗಳನ್ನು ಇಸ್ರೋ ಗುರುತಿಸಿದೆ. ಮಿಲಿಟರಿ ನೆಲೆಗಳು, ಶಸ್ತ್ರಾಸ್ತ್ರ ಡಿಪೋಗಳು, ಯುದ್ಧ ತಂತ್ರದ ಚಲನವಲನದ ಫೋಟೋ ಸೆರೆ ಹಿಡಿದಿದೆ. ಇಸ್ರೋ ತೋರಿಸಿದ ನಿಖರ ಫೋಟೋ ಮೂಲಕ ಸೇನೆ ದಾಳಿ ಮಾಡಿದೆ. ಇಸ್ರೋ ತೋರಿಸಿದ ಫೋಟೋಗಳು ಅತ್ಯಂತ ಬಹಳ ಸ್ಪಷ್ಟತೆಯನ್ನ ಹೊಂದಿವೆ. ಇನ್ನು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಇಸ್ರೋ ಪ್ರಮುಖ ಪಾತ್ರ ವಹಿಸಿದ್ದು ರಾತ್ರಿ ಹೊತ್ತಿನಲ್ಲೂ ಸ್ಪಷ್ಟವಾಗಿ ಕಾಣಿಸುವಂತಹ ಕ್ಯಾಮೆರಾಗಳನ್ನ ಇಸ್ರೋ ಉಪಗ್ರಹದಲ್ಲಿ ಬಳಕೆ ಮಾಡಲಾಗಿದೆ. Food security, water security, strategic area. You know we are having our neighbors, you all know, I need not explain. If we have to ensure safety of this country, we have to really serve through the satellite. We have to monitor the entire 7,500 kilometer seashore area, we have to monitor. And entire northern part, we have to monitor continuously. Without satellite technology, without drone technology, we cannot achieve that. ಒಟ್ಟಾರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಇಸ್ರೋದ ಶ್ರಮವು ಬಹಳ ಮುಖ್ಯವಾಗಿತ್ತು ಅನ್ನೋದು ಬಹಳ ಸಂತಸ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. Identify, track and punish every terrorist. Are you ready? Yes! मिट्टी में मिलाने का समय आ गया है. ಪಾಪಿ ಪಾಕಿಸ್ತಾನಕ್ಕೆ ನ್ಯೂಕ್ಲಿಯರ್ ನೆಲೆಯದ್ದೇ ಟೆನ್ಷನ್. ಕದನ ವಿರಾಮ ಒಪ್ಪಂದದ ಹಿಂದಿದ್ಯಾ ವಿನಾಶದ ಭಯ. ಪಾಕಿಸ್ತಾನದ ಒಂದು ದಾಳಿಗೆ ಭಾರತ 100 ಪಟ್ಟು ಅಟ್ಯಾಕ್ ಮಾಡಿ ಉಗ್ರ ರಾಷ್ಟ್ರಕ್ಕೆ ನಡುಕ ಹುಟ್ಟಿಸಿದೆ. ಪಾಕ್ ಏರ್ಬೇಸ್ಗಳನ್ನು ಗುರಿಯಾಗಿಸಿ ನಡೆಸಿದ ದಾಳಿಯಲ್ಲಿ 11ಕ್ಕೂ ಹೆಚ್ಚು ಪಾಕ್ ವಾಯುನೆಲೆ ಛಿದ್ರವಾಗಿದೆ. ಪಸ್ರೋರ್, ಚುನಿಯನ್, ಸರ್ಗೋದಾಮ, ರಹೀಮ್ ಯಾರ್ ಖಾನ್, ನೂರ್ ಖಾನ್ ಏರ್ಫೀಲ್ಡ್ ಧ್ವಂಸ ಮಾಡಿತ್ತು. ಸರ್ಗೋದ ವಾಯುನೆಲೆ ಧ್ವಂಸ ಬೆನ್ನಲ್ಲೇ ಕಂಗಾಲು. ಸರ್ಗೋದ ವಾಯುನೆಲೆ ಇಸ್ಲಾಮಾಬಾದ್ಗೆ ಹತ್ತಿರದಲ್ಲಿದೆ. ಈ ವಾಯುನೆಲೆಯ ಸಮೀಪದಲ್ಲೇ ಕಿರಾನಾ ಪರ್ವತ ಇದೆ. ಈ ಬೆಟ್ಟದಲ್ಲಿ ಬರುವ ಬಂಕರುಗಳಲ್ಲಿನ ಪಾಕ್ನ ಪರಮಾಣು ಲ್ಯಾಬ್, ಪರಮಾಣು ಬಾಂಬ್, ಕ್ಷಿಪಣಿ ಹಾಗೂ F-16 ಫೈಟರುಗಳ ನೆಲೆ ಇದೆ ಎನ್ನಲಾಗ್ತಿದೆ. Sargodha airfield. Remember, this is one of the important airfields. ಸರ್ಗೋದ ವಾಯುನೆಲೆ ಮೇಲೆ ಭಾರತದ ಕ್ಷಿಪಣಿಗಳು ನಿಖರ ದಾಳಿ ನಡೆಸಿದಾಗ ಕಂಗಾಲಾಗಿ ಹೋಗಿದ್ದು ಪಾಕ್. ಭಾರತ ಸರ್ಗೋದ ಬಳಿ ಇರುವ ಕಿರಾನಾ ಏರ್ಬೇಸ್ ಮೇಲೆ ದಾಳಿ ಮಾಡಿದ್ಯಾ ಅಂತ ಏರ್ ಮಾರ್ಷಲ್ ಅವರನ್ನೇ ಕೇಳಿದಾಗ ಅವರು ಹೇಳಿದ್ದು ಇಷ್ಟು. We hit a site called Kirana Hills, which is supposed to be the nuclear storage facility. And there is a lot of rumors about Sargodha. There are foreign analysts who've mentioned that the Sargodha attack led to certain leaks. Is there a confirmation that we actually hit Kirana Hills, or we were careful of not to do any such thing? Thank you. Thank you for telling us that Kirana Hill houses some nuclear installation. We did not know about it. Okay. And we've not hit Kirana Hills, whatever is there. Okay. I did not brief in my briefing yesterday. Thank you. ವಾಯುಪಡೆಯಂತೂ ಕಿರಾನಾ ಬೆಟ್ಟದ ಮೇಲೆ ದಾಳಿ ನಡೆದ ವಿಷಯವನ್ನು ಅಲ್ಲೆಗೆಳೆದಿದೆ. ಅಲ್ಲಿ ಪರಮಾಣು ಸ್ಥಾವರಗಳು ಇವೆ ಎಂಬ ಮಾಹಿತಿ ನಮಗೆ ಗೊತ್ತಿಲ್ಲ ಎಂದು ಅಧಿಕೃತವಾಗಿ ತಿಳಿಸಿದೆ. ಆದರೆ ಮೇ 9ರ ರಾತ್ರಿಯ ವಾಯುದಾಳಿ ನಂತರ ನಡೆದ ಕೆಲವು ವಿದ್ಯಮಾನಗಳು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸರ್ಗೋದ ವಾಯುದಾಳಿಯ ನಂತರ ಅಂದರೆ ಮೇ 10ರಂದು ಬೆಳಗ್ಗೆ ಪಾಕ್ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿ ಸಭೆ ಕರೆಯುತ್ತೆ. ಸಭೆ ಕರೆದ ಕೂಡಲೇ ಅಮೆರಿಕ ಅಲರ್ಟ್ ಆಗುತ್ತೆ, ಪಾಕಿಸ್ತಾನಕ್ಕೆ ಕಾಲ್ ಮಾಡುತ್ತೆ.
ಕೂಡಲೇ ಯೂ ಟರ್ನ್ ಹೊಡೆದ ಶಹಬಾಜ್ ಶರೀಫ್ ನಾನು ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿ ಸಭೆ ಕರೆದೇ ಇಲ್ಲ ಅಂತ ಹೇಳಿದ್ದಾರೆ. ಇದಾದ ನಂತರ ಅದೇ ದಿನ ಮಧ್ಯಾಹ್ನ 3 ಗಂಟೆಗೆ ಪಾಕ್ ಡಿಜಿಎಂಒ ಅಬ್ದುಲ್ ಕಾಶಿಫ್ ಭಾರತದ ಡಿಜಿಎಂಒ ರಾಜೀವ್ ಗಾಯ್ಗೆ ಹಾಟ್ಲೈನ್ ಮೂಲಕ ಸಂಪರ್ಕಿಸ್ತಾರೆ. ಇದಾದ ಬಳಿಕ ಸಂಜೆ ಹೊತ್ತಿಗೆ ಭಾರತ ಮತ್ತು ಪಾಕ್ ನಡುವೆ ಕದನ ವಿರಾಮ ಜಾರಿಗೆ ಬರುತ್ತೆ. ಇದು ಸರ್ಗೋದಾ ದಾಳಿ ನಂತರ ನಡೆದ ಘಟನಾವಳಿಗಳ ವಿವರ. ಪಾಕ್ಗೆ ಎಚ್ಚರಿಕೆ ಸಂದೇಶ ನೀಡಿತ್ತ ಭಾರತ. ಪಾಕ್ ನ್ಯೂಕ್ಲಿಯರ್ ಬಾಂಬ್ ಸ್ಥಾವರಗಳ ಸಮೀಪ ಕ್ಷಿಪಣಿ ದಾಳಿ ನಡೆದಿತ್ತ. ಅದು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಸಂದೇಶ ಆಗಿತ್ತ. ಈ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ. ಅಧಿಕೃತವಾಗಿ ಯಾರು ಕೂಡ ದೃಢಪಡಿಸ್ತಾ ಇಲ್ಲ. ಆದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಬಗ್ಗೆ ಬಹುದೊಡ್ಡ ಚರ್ಚೆ ಆಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕ್ ಪಾಪಿಗಳ ವಿರುದ್ಧ ಭಾರತೀಯ ಸೇನೆ ರಣಾರ್ಭಟವನ್ನೇ ಶುರು ಮಾಡಿತ್ತು. ಉಗ್ರರ ನೆಲೆಗಳ ಹುಡುಕಿ ಹುಟ್ಟಡಗಿಸಿತ್ತು. ಆದರೆ ಆಪರೇಷನ್ ಸಿಂಧೂರ ಸಕ್ಸಸ್ಗೆ ಸಹಕಾರಿ ಆಗಿದ್ದು ಯಾರು ಗೊತ್ತಾ? ಈ ಸ್ಟೋರಿ ನೋಡಿ. ಆಪರೇಷನ್ ಸಿಂಧೂರ ಯಶಸ್ವಿ ಹಿಂದೆ ಇಸ್ರೋ. ದೇಶದ ಗಡಿಗಳ ಮೇಲೆ ಉಪಗ್ರಹದ ಕಣ್ಣು. ಪಾಕ್ ಪೋಷಕರ ಉಗ್ರರನ್ನ ಸದೆಬಡಿಯಲು ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಯಶಸ್ವಿ ಹಿಂದೆ ಇಸ್ರೋ ಪಾತ್ರ ಪ್ರಮುಖವಾಗಿತ್ತು ಎಂಬುದು ಮತ್ತೊಂದು ಹೆಮ್ಮೆಯ ಸಂಗತಿ. ಬದ್ಧ ವೈರಿಯ ಹೆಡೆಮೂರಿ ಕಟ್ಟಲು ಇಂಡಿಯನ್ ಆರ್ಮಿಗೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ನೆರವಾಗಿದೆ. ಪಾಕಿಸ್ತಾನದ ಉಗ್ರರ ನೆಲೆಗಳನ್ನ ಗುರುತಿಸಿ ತೋರಿಸೋದ್ರಲ್ಲಿ ಇಸ್ರೋ ಶ್ರಮವು ಅಡಗಿದೆ. ಯಾವುದೇ ದೇಶ ಒಂದು ಡಿಫೆನ್ಸ್ ಅಂತ ನೋಡಿದ್ರೆ, ಇಲ್ಲ ಸರ್ವೆಲೆನ್ಸ್ ಅಂತ ನೋಡಿದ್ರೆ, ಪ್ರೊಟೆಕ್ಷನ್ ಅಂತ ನೋಡಿದ್ರೆ ಸ್ಯಾಟಲೈಟ್ಗಳನ್ನ ಬಳಕೆ ಮಾಡಬೇಕಾಗತ್ತೆ. ಯಾಕೆಂದರೆ ಅದು ಅಡ್ವಾನ್ಸ್ ತಂತ್ರಜ್ಞಾನ ಅನ್ನೋದು ಎಲ್ರಿಗೂ ತಿಳಿದಿರುವಂಥ ವಿಷಯ. ಅದೇ ರೀತಿಯಾಗಿ ಭಾರತ ದೇಶದಲ್ಲಿ ಕೂಡ ಸಾಕಷ್ಟು ಸ್ಯಾಟಲೈಟ್ಗಳು ಮತ್ತು ಸ್ಯಾಟಲೈಟ್ ರಾಕೆಟ್ಗಳು ಈ ಒಂದು ಏನು ನಮ್ಮ ದೇಶದ ಪ್ರೊಟೆಕ್ಷನ್ಗೋಸ್ಕರ ಏನು ನಿಂತ್ಕೊಂಡಿದೆ ಅದರಲ್ಲಿ ಡೆಫಿನೆಟಾಗಿ ಕಾಂಟ್ರಿಬ್ಯೂಟ್ ಮಾಡಿರಲೇಬೇಕು. ಮಾಡಿದೆ ಅನ್ನೋ ಒಂದು ಸತ್ಯವನ್ನು ನಾವು ಒಪ್ಕೊಳ್ಬೇಕಾಗತ್ತೆ. ಪಾಕಿಸ್ತಾನದ ಮೇಲೆ ಇಸ್ರೋ ಹದ್ದಿನ ಕಣ್ಣಿಟ್ಟಿದ್ದು ಉಗ್ರರ ನೆಲೆಗಳನ್ನ ಇಸ್ರೋ ಗುರುತಿಸಿದೆ. ಮಿಲಿಟರಿ ನೆಲೆಗಳು, ಶಸ್ತ್ರಾಸ್ತ್ರ ಡಿಪೋಗಳು, ಯುದ್ಧ ತಂತ್ರದ ಚಲನವಲನದ ಫೋಟೋ ಸೆರೆ ಹಿಡಿದಿದೆ. ಇಸ್ರೋ ತೋರಿಸಿದ ನಿಖರ ಫೋಟೋ ಮೂಲಕ ಸೇನೆ ದಾಳಿ ಮಾಡಿದೆ. ಇಸ್ರೋ ತೋರಿಸಿದ ಫೋಟೋಗಳು ಅತ್ಯಂತ ಬಹಳ ಸ್ಪಷ್ಟತೆಯನ್ನ ಹೊಂದಿವೆ. ಇನ್ನು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಇಸ್ರೋ ಪ್ರಮುಖ ಪಾತ್ರ ವಹಿಸಿದ್ದು ರಾತ್ರಿ ಹೊತ್ತಿನಲ್ಲೂ ಸ್ಪಷ್ಟವಾಗಿ ಕಾಣಿಸುವಂತಹ ಕ್ಯಾಮೆರಾಗಳನ್ನ ಇಸ್ರೋ ಉಪಗ್ರಹದಲ್ಲಿ ಬಳಕೆ ಮಾಡಲಾಗಿದೆ. Food security, water security, strategic area. You know we are having our neighbors, you all know, I need not explain. If we have to ensure safety of this country, we have to really serve through the satellite. We have to monitor the entire 7,500 kilometer seashore area, we have to monitor. And entire northern part, we have to monitor continuously. Without satellite technology, without drone technology, we cannot achieve that. ಒಟ್ಟಾರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಇಸ್ರೋದ ಶ್ರಮವು ಬಹಳ ಮುಖ್ಯವಾಗಿತ್ತು ಅನ್ನೋದು ಬಹಳ ಸಂತಸ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. Identify, track and punish every terrorist. Are you ready? Yes! मिट्टी में मिलाने का समय आ गया है.